ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸಲಾರ್ ಸಿನಿಮಾ ಹೇಗಿತ್ತು? ಶಾರ್ಟ್ ಆಗಿ ಹಾಗೆ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ನಿರ್ದೇಶನ ಬಂದು ಪ್ರಶಾಂತ್ ನೀಲ್ ಅವ್ರದ್ದು, ಸಂಭಾಷಣೆ ಸಂದೀಪ್ ರೆಡ್ಡಿ ಬಂಡ್ಲಾ, ಹನುಮಾನ್ ಚೌಧರಿ, ಡಾಕ್ಟರ್ ಸೂರಿ. ಇನ್ನ ಕ್ಯಾಮ್ರಾ ವರ್ಕ್ ಭುವನ್ ಗೌಡ ಅವ್ರು ಮಾಡಿದ್ದಾರೆ. ಮ್ಯೂಸಿಕ್ ವಿಷಯಕ್ಕೆ ಬರೋದಾದ್ರೆ ರವಿ ಬಸ್ರೂರ್ ಅವರು. ಚಿತ್ರದ ಮೇನ್ ಕ್ಯಾರೆಕ್ಟರ್ಸ್ ಪ್ರಭಾಸ್, ಪೃಥ್ವಿರಾಜ್, ಶ್ರುತಿ ಹಾಸನ್, ಜಗಪತಿ ಬಾಬು, ಈಶ್ವರಿ ರಾವ್, ಶ್ರೇಯಾ ರೆಡ್ಡಿ. ಇನ್ನು ಮುಖ್ಯ ಪಾತ್ರಗಳ ಬಗ್ಗೆ ಮಾತಾಡ್ಬೇಕು, ಅದು ಹೈಲೈಟ್ಸ್ ಅಂತ ಹೇಳ್ಬೋದು. ನಮ್ಮ ಕನ್ನಡದ ನಟರಿರೋದು ರಾಮಚಂದ್ರ ರಾಜು ಅಲಿಯಾಸ್ ಗರುಡ, ಪ್ರಮೋದ್, ನವೀನ್ ಶಂಕರ್. ಇನ್ನು ಕಥೆಯ ಮುಖ್ಯ ಭಾಗ ವಿಎಫ್ಎಕ್ಸ್ ಹಾಗೂ ಎಡಿಟ್ ಜೊತೆಗೆ ಬಜೆಟ್. ಮೊದಲಿಗೆ ಸಿನಿಮಾದ ಮೈನಸ್ ಪಾಯಿಂಟ್ ಗೆ ಬರ್ತೀನಿ. ಚಿತ್ರದ ಡ್ಯೂರೇಷನ್. ಪ್ರಶಾಂತ್ ನೀಲ್ ಅವರು ಬಿಗ್ ಸ್ಕೇಲ್ ಅಂತ ಹೇಳಿ ಚಿತ್ರನ ತುಂಬಾನೇ ಲ್ಯಾಗ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಜೊತೆಗೆ ಪ್ರಭಾಸ್ ಅವರ ವಿಷಯಕ್ಕೆ ಬರೋದಾದ್ರೆ ಅವರ ಪಾತ್ರಕ್ಕೆ ತಕ್ಕ ಸಂಭಾಷಣೆ ಕೊಟ್ಟಿಲ್ಲ. ಒಂದು 4 ಮಾಸ್ ಡೈಲಾಗ್ಸ್ ಬಿಟ್ರೆ, ಫೈಟ್ಸ್ ಬಿಟ್ರೆ ಮತ್ತೇನು ಇಲ್ಲ ಅನ್ಸುತ್ತೆ ಸಿನಿಮಾದಲ್ಲಿ. ಸ್ಕ್ರೀನ್ ಪ್ಲೇ ಕ್ಯಾರೆಕ್ಟರ್ ವೈಸ್ ಬರೋದಾದ್ರೆ ಆರ್ ಚಂದ್ರು ಅವರು ಕಬ್ಜಾದಲ್ಲಿ ಮಾಡಿದ ಹಾಗೆ ತುಂಬಾ ಕ್ಯಾರೆಕ್ಟರ್ಸ್ ಗಳನ್ನ ಅನ್ನೆಸೆಸರಿ ಆಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇನ್ನ ಬ್ಯಾಕ್ ಗ್ರೌಂಡ್ ಸ್ಕೋರ್ ಉಗ್ರಂಗೆ ಹೋಲಿಸಿದ್ರೆ ಇದು ಕಮ್ಮಿ ಅಂತಾನೆ ಹೇಳ್ಬೋದು. ಸೀಸ್ ಫೈರ್ ನೋಡಿದ ಕನ್ನಡಿಗರಿಗೆ ಉಗ್ರಮ್ಮೇ ವಾಸಿ ಅಂತ ಅನ್ಸಿದೆ. ತೆಲುಗು, ತಮಿಳು, ಹಿಂದಿ, ಮಲಯಾಳಂ ಪ್ರೇಕ್ಷಕರ ಮನಗೆದ್ದ ಸಿನಿಮಾ ಅಂತಾನೆ ಹೇಳ್ಬೋದು. ಆದ್ರೆ ಇದು ಕನ್ನಡಿಗರಿಗೆ ಅದೇ ಹಳೆ ಕಥೆ. ಮೇ ಬಿ ಪಾರ್ಟ್ 2 ಇಂದ ಹೊಸದನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ನೋಡೋಣ ಸಲಾರ್ ಪಾರ್ಟ್ 2 ನ ಪ್ರಶಾಂತ್ ನೀಲ್ ಅವರು ಹೇಗೆ ಪ್ರೆಸೆಂಟ್ ಮಾಡ್ತಾರೆ ಅಂತ. ಸಲಾರ್ ಉಗ್ರಮೋ ಇಲ್ಲ ಅಂತ ಕೇಳ್ತಾ ಇದ್ದೀರಾ? ಇಟ್ಸ್ ನಾಟ್ ಎ ಕ್ವೆಶ್ಚನ್ ಎನಿಮೋರ್. ಇಷ್ಟೆಲ್ಲ ಹೇಳಿದ್ಮೇಲೆ ಸಿನಿಮಾ ಚೆನ್ನಾಗಿಲ್ವಾ ಅಂತ ಕೇಳಿದ್ರೆ ನಾನು ಯಾವಾಗ್ಲೂ ಹೇಳೋ ಹಾಗೆ ಸಿನಿಮಾ ಅಂದ್ರೆ ತುಂಬಾ ವಿಷಯ ಇರತ್ತೆ ಮಾತಾಡೋದಕ್ಕೆ. ಸಾಂಗ್ಸ್, ಬಿಜಿಎಂ, ಸಿನಿಮಾಟೋಗ್ರಫಿ, ಸ್ಕ್ರೀನ್ ಪ್ಲೇ, ಹೀಗೆ. ಈ ಸಿನಿಮಾ ವಿಷಯಕ್ಕೆ ಬರೋದಾದ್ರೆ ಸಾಂಗ್ಸ್ ಚೆನ್ನಾಗಿವೆ, ಸಿನಿಮಾಟೋಗ್ರಫಿ ಚೆನ್ನಾಗಿದೆ, ತುಂಬಾ ಒಳ್ಳೆ ಕಾಸ್ಟಿಂಗ್ ಮಾಡಿದ್ದಾರೆ. ಆದ್ರೆ ಈ ಒಂದು ಸಿನಿಮಾದಲ್ಲಿ ನವೀನ್ ಶಂಕರ್ ಅವರ ಕ್ಯಾರೆಕ್ಟರ್ ತುಂಬಾನೇ ಡಲ್ ಅಂತ ಅನಿಸ್ತಾ ಇದೆ. ಇನ್ನೂ ಒಂದಷ್ಟು ಸ್ಕ್ರೀನ್ ಪ್ಲೇ ಅವ್ರಿರುವಂತ ಒಂದು ಪ್ರೆಸೆನ್ಸ್ ಬೇಕಿತ್ತು ಅನ್ಸುತ್ತೆ. ನೋಡೋಣ ಪಾರ್ಟ್ 2 ಅಲ್ಲಿ ಅವರ ಪ್ರೆಸೆನ್ಸ್ ಇರಬಹುದು. ಆದ್ರೆ ಹಾಗೆ ಅನ್ನೆಸೆಸರಿ ಕ್ಯಾರೆಕ್ಟರ್ಸ್ ಗಳ ಎಂಟ್ರಿ ಮತ್ತೆ ಸೀನ್ಸ್ ಗಳು ಬೇಡವಾಗಿತ್ತು. ಎಲ್ಲೋ ಪ್ರಶಾಂತ್ ನೀಲ್ ಅವರು ದುಡ್ಡಿನ ಹಿಂದೆ ಬಿದ್ದು ನಿರ್ದೇಶನದಲ್ಲಿ ಎಡವ್ತಿದ್ದಾರೆ ಅಂತ ಅನ್ಸುತ್ತೆ. ನಮ್ಮ ಕನ್ನಡಿಗರ ಎಕ್ಸ್ಪೆಕ್ಟೇಷನ್ಸ್ ಹೇಗಿರುತ್ತೆ ಅಂದ್ರೆ, ಹಿಂದೆ ಎಲ್ಲ ಇತ್ತು ಒಂದು ಸಿನಿಮಾ ಅಂತ ಅಂದ್ರೆ 4 ಹಾಡುಗಳಿರ್ಬೇಕು, 3 ಫೈಟ್ ಇರ್ಬೇಕು, ಮಾಸ್ ಡೈಲಾಗ್ಸ್ ಇರ್ಬೇಕು, ಅಥವಾ ಒಂದು ಐಟಮ್ ಸಾಂಗ್ ಇರ್ಬೇಕು, ಕಮರ್ಷಿಯಲೈಸ್ ಆಗಿರ್ಬೇಕು ಅಂತ. ಆ ಒಂದು ಟೈಮ್ ಹೋಯ್ತು. ಈಗ ಸಿನಿಮಾ ಅಂತ ಅಂದ್ರೆ ಸಿಂಪಲ್ ಆಗಿರ್ಬೇಕು, ಸ್ಕ್ರೀನ್ ಪ್ಲೇ ಚೆನ್ನಾಗಿರ್ಬೇಕು, ಮೀನಿಂಗ್ ಫುಲ್ ಕಥೆ ಇರ್ಬೇಕು, ವಾಸ್ತವಕ್ಕೆ ಅಂದ್ರೆ ರಿಯಾಲಿಟಿಗೆ ಹತ್ರ ಇರುವಂತಹ ಕಥೆಗಳನ್ನ ಜನ ಇಷ್ಟಪಡ್ತಾರೆ. ಹಾಗೆ ಕಾಮಿಡಿ, ಸೆಂಟಿಮೆಂಟ್, ಎಂಟರ್ಟೈನ್ಮೆಂಟ್ ಇರುವಂತಹ ಸಿನಿಮಾ, ಫ್ಯಾಮಿಲಿ ಎಲ್ರು ಕೂತು ನೋಡುವಂತಹ ಸಿನಿಮಾ ಜನಗಳಿಗೆ ತುಂಬಾನೇ ಇಷ್ಟ ಆಗತ್ತೆ ಅಂತ ನನಗನ್ಸುತ್ತೆ. ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ನನ್ ಗೊತ್ತು ನೀವು ಕಮೆಂಟ್ ಮಾಡಲ್ಲ ಅಂತ, ಆದ್ರೂ ಹೇಳ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.